ಎಲ್ಲ ಹೊಸ ಗಾಡಿಗಳು ಇವೆಲ್ಲ ಯಾವ ಜಾಸ್ತಿ ದಿನ ಇರಲ್ಲ ಇವು. ಏನೇ ಇದ್ರು 5 ವರ್ಷ ಅಷ್ಟೇನೆ. 5 ವರ್ಷ ಆಯ್ತು ಅಂದ್ರೆ ತಿರ್ಗಾ ಅವ್ರು ಟೆಂಡರ್ ಹಾಕೋದು ತಿರ್ಗಾ ಹೊಸ ಗಾಡಿನೇ ಹಾಕ್ಬೇಕು ಅವ್ರಿಗೆ. ಓಕೆ, ಹೊಸ ಹೊಸ ಗಾಡಿನೇ ಬರ್ತಾವ. ಹೊಸ ಗಾಡಿನೇ ಕೊಡ್ಬೇಕು ಇವ್ರಿಗೆ. ಕೋಕೋ ಕೋಲಾದ್ರೆ ಹಳೆ ಗಾಡಿಗಳು ತಗೊಳಲ್ಲ. ಓಕೆ, ಕಂಪನಿಯಿಂದ ರೂಲ್ಸ್ ಇದೆ. ಕಂಪ್ನಿ ರೂಲ್ಸ್ ಹಂಗೆ. ಬೇರೆಯವ್ರು ಇದಕ್ಕೆ ಕಮ್ಮಿ ಬರ್ಬೇಕು. ಓಕೆ, ಅದೇ ರೇಟಲ್ಲಿ 5 ವರ್ಷ ನಡೆಸಬೇಕು. ಇವಾಗ ಏನು ಇವಾಗ 40,000 ಕೊಟ್ಟಿದ್ದಾರೆ, ಡೀಸೆಲ್ 150 ರೂಪಾಯಿ ಡೀಸೆಲ್ ಆದ್ರೂ ಅದೇ ರೇಟಲ್ಲಿ ಓಡಿಸ್ಬೇಕು. ಲಾಸ್ ಆದಾಗ್ಲಿ ಲಾಸ್ ಆಗ್ಲಿ ಲಾಭ ಆಗ್ಲಿ ಇವ್ರಿಗೇನು. ಇವಾಗ ನಮ್ಮವ್ರು ಮಾಡಿದಾಗ 88 ಏನೋ ಇತ್ತು. ಸೆಲೆಕ್ಟ್ ಮಾಡಿ ಲಾಂಗ್ ಹಾಕ್ತಾರೆ. ಫಸ್ಟ್ ಲೋಕಲ್ ಅಲ್ಲೇ ಮಾಡ್ಬೇಕು. ಲೋಕಲ್ ಮಾಡಿ ಅವ್ರಿಗೆ ಯಾರ್ಯಾರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತದೆ ಅಂತವ್ರಿಗೆ ಮಾತ್ರ ಲಾಂಗ್ ಹಾಕ್ತಾರೆ. ನಮ್ಗೆ ಹಾಕ್ತಾರೆ ನೋಡಿ. ಇವಾಗ ಗಾಡಿ ನಂಬರ್ ಹಾಕ್ಬಿಟ್ಟು ಓಕೆ ನೋಡಿ, ಇವಾಗ ನಮ್ ಗಾಡಿ ನಂಬರ್ KA50B 9598 ಅಂತ ಹಾಕ್ಬಿಟ್ಟು ನೋಡಿ ಇಲ್ಲಿ ಹಾಕಿದ್ದಾರೆ. ಗೋವಾ ಟು ಹುಬ್ಳಿ ಡಿಪೋ ಅಂತ. ಇಲ್ಲಿ ID ನಂಬರ್ ಬರುತ್ತೆ. ಓಕೆ, ಸಿಸ್ಟಮ್ ಎಂಟ್ರಿ ನಿಮ್ಗೆ ಕಾಣಿಸ್ಬಿಡ್ತಾರೆ. ನೋಡಿ ಇದು ಲೋಡ್ ID. ಇಲ್ಲಿ ಸಂಬಳ ಚೆನ್ನಾಗೈತೆ, ಇಲ್ಲಿ ಸ್ವಲ್ಪ ಸಂಪಾದನೆ ಚೆನ್ನಾಗೈತಲ್ವಾ. ಇವಾಗ ನೋಡಿ ಅವನು 4 ತಿಂಗಳು ಆಯ್ತು ಬಂದು, 4 ತಿಂಗಳಲ್ಲೇ 1 ಲಕ್ಷ ಮನೆಗೆ ಹಾಕೋಣಂತೆ. ಮನೆಗೆ 1 ಲಕ್ಷ ಕೊಟ್ಟವನಂತೆ ದುಡ್ಡು 70% ಇದಾಗಲೇ ಟೈರು ಚೇಂಜ್ ಮಾಡ್ತಾ ಇರ್ಬೇಕು. DMC ಮಾಡ್ತಾರೆ, ಕಂಪ್ನಿಯಿಂದ DMC ಐತೆ. ಒಂದು ಹೆಡ್ಲೈಟ್ ಬಲ್ಬ್ ಬರಲ್ಲ ಅಂದ್ರೂ ಗಾಡಿ ಲೋಡ್ ಆಗಲ್ಲ. ಓಕೆ, ಅಷ್ಟೆಲ್ಲ ಸ್ಟ್ರಿಕ್ಟ್ ಇದೆ. ಸಾಕಷ್ಟು ಸ್ಟ್ರಿಕ್ಟ್ ಇದೆ. ಕೋಕೋ ಕೋಲಾದಲ್ಲಿ ಗಾಡಿ ಸುಮ್ಮನೆ ಇದೆ ಅಂತಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಜೇಶ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ದು ಬಿಡದಿ ರಾಮನಗರ ಬೆಂಗಳೂರು ನಿಯರ್. ಓಕೆ, ಬೆಂಗಳೂರು ಹತ್ರ. ಬೆಂಗಳೂರಿಂದ ಒಂದು 50 ಕಿಲೋಮೀಟರ್. ಓಕೆ ಸರ್, ಇದು ನೀವು ಡ್ಯೂಟಿ ಮಾಡ್ತಾ ಇರೋದು ಸ್ವಂತ ಗಾಡಿನ ಅಥವಾ ಕಂಪ್ನಿಯಲ್ಲ? ಇಲ್ಲ, ಕಂಪ್ನಿ ಗಾಡಿ ಅಟ್ಯಾಚ್ ಮಾಡಿರೋದು. ಟ್ರಾನ್ಸ್ಪೋರ್ಟ್ ನವ್ರದ್ದು ಇದು ಗಾಡಿ. ದೊಡ್ಡ ಟ್ರಾನ್ಸ್ಪೋರ್ಟಾ? ಹೌದೌದು. ಇವ್ರು ನಮ್ಮ ಟ್ರಾನ್ಸ್ಪೋರ್ಟ್ ಶ್ರೀ ಬಾಲಾಜಿ ಟ್ರಾನ್ಸ್ಪೋರ್ಟ್ ಅಂತ. ಓಕೆ, ಇವ್ರಲ್ಲೇ ಒಂದು 150 ಗಾಡಿ ಇದೆ. ಓಕೆ, 6 ವೀಲು, 10 ವೀಲು, ಟ್ರೈಲರು, ಎಲ್ಲಾ ತರದ ಗಾಡಿಗಳು ನಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆ. ಅದೇ ಎಲ್ಲ ಅದನ್ನ ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದಾರೆ. ಓಕೆ, ಅಲ್ಲಿಂದ ನಮ್ಗೆ ಲೋಡ್ ಆಗೋದು. ನೋಡಿದ್ವಿ ಕೋಕೋ ಕೋಲಾಗೆ ಅಟ್ಯಾಚ್ ಮಾಡಿದ್ದಾರೆ. ಓಕೆ ಸರ್, ನಿಮ್ಮ ಹತ್ರ ಇರೋದೆಲ್ಲ ಕೋಕೋ ಕೋಲಾಗೆ ಅಟ್ಯಾಚ್, ಬೇರೆ ಎಲ್ಲಿ ಇಲ್ಲ? ಇಲ್ಲ, ಬೇರೆ ಏನ್ ಲೋಡ್ ಹೊಡೆಯಲ್ಲ. ಬರೀ ಕೋಕೋ ಕೋಲಾಗೆ ಅಂತಾನೆ ಮಾಡಿರೋ ಗಾಡಿರಿಗೂ. ಓಕೆ, ಕೋಕೋ ಕೋಲಾನೇ ಹೊಡೆಯೋದು, ಬೇರೆ ಏನು ಹೊಡೆಯಲ್ಲ. ಬೇರೆ ಎಲ್ಲೂ. ಅದಕ್ಕೋಸ್ಕರನೇ ತುಂಬಾ ಲೆಂತಿ ಗಾಡಿ ತಗೊಂಡಿದ್ದೀರಾ? ಹೌದೌದು. ಇದು ಪ್ಯಾಲೆಟ್ ಲೋಡ್ ಆಗುತ್ತೆ. ಓಕೆ, ಅದು 4 ಲಿಫ್ಟ್ JCB ಲೋಡ್ ಆಗೋದು. JCB ಲೋಡ್ ಆಗೋದು? ಹೌದೌದು, JCB ಲೋಡ್ ಆಗೋದು. ಪ್ಯಾಲೆಟ್ ಲೋಡ್ ಮಾಡ್ಬಿಡ್ತಾರೆ ಗಾಡಿಗೆ. ಓಕೆ, ಮ್ಯಾನ್ಯಲ್ ಮಾಡಲ್ಲ. ನಮ್ದು ನ್ಯಾಷನಲ್ ಪರ್ಮಿಟ್ ಗಾಡಿ ಇದು. ಆಲ್ ಓವರ್ ಇಂಡಿಯಾ ಹೋಗ್ತೀವಿ ನಾವು. ಎಲ್ಲಿ ಲೋಡ್ ಆಗುತ್ತೆ ಅಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ. ನಮ್ದು ತಮಿಳ್ನಾಡು ಹೋಗ್ತೀವಿ, ಕೇರಳ ಹೋಗ್ತೀವಿ, ಗೋವಾ ಹೋಗ್ತೀವಿ. ಗೋವಾ ಬಿಟ್ರೆ ಮಹಾರಾಷ್ಟ್ರ, ಆಂಧ್ರ, ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಲೋಡ್ ಬರುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ. ಇದೇ ಸ್ಟೇಟ್ ಅಂತ ಫಿಕ್ಸ್ ಇಲ್ಲ? ಇಲ್ಲ, ಆಲ್ ಓವರ್ ಇಂಡಿಯಾ. ನ್ಯಾಷನಲ್ ಪರ್ಮಿಟ್ ಗಾಡಿ ಇವು. ಆಲ್ ಓವರ್ ಇಂಡಿಯಾ ಓಡಾಡ್ತೀವಿ. ಆಲ್ ಓವರ್ ಇಂಡಿಯಾ ಓಡಾಡುತ್ತೆ. ಹೌದು ಸರ್, ಈ ಗಾಡಿ ಮೇಲೆ ಬಂದು ಎಷ್ಟು ಟೈಮ್ ಆಯ್ತು ಸರ್ ನೀವು? ಇದು ಬಂದು 1 ಇಯರ್ ಮೇಲೆ ಒಂದು 2-3 ಮಂತ್ ಆಗೈತೆ. ನೀವು ಬಂದು ಈ ಗಾಡಿ ಹೊಸ ಗಾಡಿ ಬಂದು ನಾವು ಕೋಕೋ ಕೋಲಾದಲ್ಲಿ 12 ವರ್ಷ ಸರ್ವಿಸ್ ಆಗಿದೆ. ಓಕೆ, ಇದೇ ಕಂಪನಿಯಲ್ಲಿ? ಇದೇ ಕಂಪ್ನಿಯಲ್ಲಿ 12 ವರ್ಷದಿಂದ ಇದೆ ಕೋಕೋ ಕೋಲಾದಲ್ಲೇ ಓಡಿಸ್ತಾ ಇರೋದು. ಓಕೆ, ಇದಕ್ಕಿಂತ ಮೊದಲು ಬೇರೆ ಗಾಡಿ ಇತ್ತಾ? ಬೇರೆ ಟ್ರಾನ್ಸ್ಪೋರ್ಟ್ ಇದು. ಇವ್ರಿಗೆ ಏನಾಗುತ್ತೆ, ಯಾರು ಟೆಂಡರ್ ಕಮ್ಮಿ ಕೂಗ್ತಾರೆ ಓಕೆ ಅವ್ರಿಗೆ 5 ವರ್ಷ ಅಗ್ರಿಮೆಂಟ್ ಇರುತ್ತೆ. ಇವಾಗ ಇವ್ರಿಗೆ 5 ವರ್ಷ ಅಗ್ರಿಮೆಂಟ್ ಐತೆ. ಓಕೆ, ಈ ಟ್ರಾನ್ಸ್ಪೋರ್ಟ್ ಅವ್ರಿಗೆ 5 ವರ್ಷ ಅಗ್ರಿಮೆಂಟ್. 5 ವರ್ಷ ಗಂಟೆ ಇವರೇ ಗಾಡಿಗಳು ಓಡಾಡುತ್ತೆ. ಆಮೇಲೆ ಬೇಕಂದ್ರೆ ರಿನ್ಯೂವಲ್ ಮಾಡ್ಕೊಬಹುದು. ತಿರ್ಗಾ ಬೀಟ್ ಕೂಗ್ತಾರೆ. ಏನು ಟೆಂಡರ್ ಇರುತ್ತೆ, ಆ ಟೆಂಡರ್ ಅಲ್ಲಿ ಯಾರಿಗೆ ಕಮ್ಮಿ ಕೋಟ್ ಕೊಡ್ತಾರೆ ಅವ್ರಿಗೆ ಟೆಂಡರ್ ಕೊಡ್ತಾರೆ ಕಂಪ್ನಿ. ಯಾರು ಕೋಕೋ ಕೋಲಾದವ್ರು. ಓಕೆ, ಇವಾಗ ಬೆಂಗಳೂರಿಂದ ಗೋವಾಗೆ ನಾವು ನಮ್ಮ ಟ್ರಾನ್ಸ್ಪೋರ್ಟ್ ಅವರು 40,000 ಕೊಡ್ತಾರೆ ಅಂತ ಟೆಂಡರ್ ಒಂದ್ ಸೈಡ್ಗೆ. ಬೇರೆಯವರು 35,000 ಕೊಟ್ರೆ 35,000 ಯಾರು ಕೊಟ್ಟಿರ್ತಾರೆ ಅವ್ರು ಕೊಟ್ಬಿಡ್ತಾರೆ.
ಯಾರು ಕಮ್ಮಿ ಕೊಡ್ತಾರೆ ಕೊಟ್ಟು ಅವ್ರಿಗೆ ಟೆಂಡರ್ 5 ವರ್ಷ ಇವ್ರಿಗೆ ಇರುತ್ತೆ. ಓಕೆ, ಅದೇ 5 ವರ್ಷ ಆದ್ಮೇಲೆ ರಿನ್ಯೂವಲ್ ಮಾಡಿಸ್ಬೇಕು ಅಂದ್ರೆ ಇವ್ರು ಕಮ್ಮಿ, ಇವಾಗ ಬೇರೆಯವ್ರು ಇದಕ್ಕೆ ಕಮ್ಮಿ ಬರ್ಬೇಕು. ಓಕೆ, ಅದೇ ರೇಟಲ್ಲಿ 5 ವರ್ಷ ನಡೆಸಬೇಕು. ಇವಾಗ ಏನು ಇವಾಗ 40,000 ಕೊಟ್ಟಿದ್ದಾರೆ, ಡೀಸೆಲ್ 150 ರೂಪಾಯಿ ಡೀಸೆಲ್ ಆದ್ರೂ ಅದೇ ರೇಟಲ್ಲಿ ಓಡಿಸ್ಬೇಕು. ಲಾಸ್ ಆದಾಗ್ಲಿ ಲಾಭ ಆಗ್ಲಿ ಇವ್ರಿಗೇನು. ಇವಾಗ ನಮ್ಮವ್ರು ಮಾಡಿದಾಗ 88 ಏನೋ ಇತ್ತು ಡೀಸೆಲ್ ರೇಟ್ 88 ಇದ್ದಾಗ ಇವರು ಫಿಕ್ಸ್ ಮಾಡಿರ್ತಾರೆ, ಟೆಂಡರ್ ಕೂಗಿರ್ತಾರೆ. ಇವತ್ತು ಆಲ್ಮೋಸ್ಟ್ 98 ರೂಪಾಯಿ 99 ರೂಪಾಯಿ ಆಗೈತೆ. 10 ರೂಪಾಯಿ ಜಾಸ್ತಿ ಆಗೈತೆ. ಜಾಸ್ತಿ ಆದ್ರೂ ಇದು ಏನ್ ಬಾಡಿಗೆಗೆ ಅವರು ಟೆಂಡರ್ ಕೊಟ್ಟಿದ್ರು, ಕೊಟೇಶನ್ ಕೊಟ್ಟಿರ್ತಾರಲ್ಲ, ಅದೇ ಕೊಟೇಶನ್ ಅಲ್ಲಿ 5 ವರ್ಷ ಓಡಿಸ್ಬೇಕು ಅವ್ರು. ಲಾಸ್ ಆಗ್ಲಿ ಲಾಸ್ ಆದ್ರೂ ಅಷ್ಟೇನೆ, ಲಾಭ ಆದ್ರೂ ಅಷ್ಟೇನೆ. ಕಮ್ಮಿ ಇದ್ರೆ ಇವ್ರಿಗೆ ಡೀಸೆಲ್ ರೇಟ್ ಕಮ್ಮಿ ಇದ್ರೆ ಇವ್ರು ಕೊಟ್ಟಾಗುತ್ತೆ. ಡೀಸೆಲ್ ರೇಟ್ ಹಿಂಗ್ ಸ್ವಲ್ಪ ವೇರಿಯೇಷನ್ ಆಗ್ಬಿಟ್ಟಾಗ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಹೊಡ್ತಾ ಬೀಳುತ್ತೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಹಾಗೆ ಸರ್, ಇದಕ್ಕೆ ಈ ಗಾಡಿ ಕೊಡ್ಲಿಕ್ಕೆ ಮೊದಲು ಯಾವ ಗಾಡಿ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ನಾವು ಮೊದ್ಲು 10 ವೀಲ್ ಓಡಿಸ್ತಾ ಇದ್ವಿ. ಓಕೆ, ಟಾಟಾ ಗಾಡಿನೇ ಅದು? ಇಲ್ಲ, ಈಚರ್ ಅಲ್ಲಿ ಓಡಿಸ್ತಾ ಇದ್ವಿ. ಅದು ಹೊಸ ಗಾಡಿನೇನಾ? ಎಲ್ಲ ಹೊಸ ಗಾಡಿಗಳು ಇವೆಲ್ಲ ಯಾವ ಜಾಸ್ತಿ ದಿನ ಇರಲ್ಲ ಇವು. ಏನೇ ಇದ್ರು 5 ವರ್ಷ ಅಷ್ಟೇನೆ. 5 ವರ್ಷ ಆಯ್ತು ಅಂದ್ರೆ ತಿರ್ಗಾ ಅವ್ರು ಟೆಂಡರ್ ಹಾಕೋದು, ತಿರ್ಗಾ ಹೊಸ ಗಾಡಿನೇ ಹಾಕ್ಬೇಕು ಅವ್ರಿಗೆ. ಓಕೆ, ಹೊಸ ಗಾಡಿನೇ ಬರ್ತಾವ? ಹೊಸ ಗಾಡಿನೇ ಕೊಡ್ಬೇಕು ಇವ್ರಿಗೆ. ಕೋಕೋ-ಕೋಲಾ ಹಳೆ ಗಾಡಿಗಳು ತಗೊಳಲ್ಲ. ಓಕೆ, ಕಂಪನಿಯಿಂದ ರೂಲ್ಸ್ ಇದೆ. ಕಂಪನಿ ರೂಲ್ಸ್ ಹಂಗೆ 5 ವರ್ಷ ಆಯ್ತು ಅಂದ್ರೆ ಗಾಡಿಗಳು ಹೊಸ ಗಾಡಿಗಳು ಕೊಡ್ಬೇಕು ಅವ್ರಿಗೆ. ಓಕೆ, ಹಳೆ ಗಾಡಿಗಳು ಎಲ್ಲಾದ್ರೂ ಅಲ್ಲಿ ಕೆಟ್ಟ ನಿಂತ್ಕೊಬಿಡೋದು, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗೋದು, ಅವೆಲ್ಲ ಕಂಪ್ನಿ ಇದ್ ಮಾಡಲ್ಲ. ಏನೇ ಇದ್ರು ಪರ್ಫೆಕ್ಟ್ ಆಗಿರ್ಬೇಕು ಗಾಡಿ. ಶೋರೂಮ್ ಗಾಡಿ ಎಲ್ಲ ಶೋರೂಮ್ ಗಾಡಿನೇ ಇರಬೇಕು. ಒಂದ್ ಸ್ವಲ್ಪ ಟೈರು ಒಂದು 70% ಇದಾಗಲೇ ಟೈರು ಚೇಂಜ್ ಮಾಡ್ತಾ ಇರ್ಬೇಕು. DMC ಮಾಡ್ತಾರೆ, ಕಂಪ್ನಿಯಿಂದ DMC ಐತೆ. ಒಂದು ಹೆಡ್ಲೈಟ್ ಬಲ್ಬ್ ಬರಲ್ಲ ಅಂದ್ರೂ ಗಾಡಿ ಲೋಡ್ ಆಗಲ್ಲ. ಓಕೆ, ಅಷ್ಟೆಲ್ಲ ಸ್ಟ್ರಿಕ್ಟ್ ಇದೆ? ಸಕ್ಕ ಸ್ಟ್ರಿಕ್ಟ್ ಇದೆ. ಕೋಕೋ-ಕೋಲಾದಲ್ಲಿ ಗಾಡಿ ಸುಮ್ಮನೆ ಇದೆ ಅಂತಲ್ಲ, ನಾವು ಏನೇ ಇದ್ ಮಾಡಿದ್ರು ಕೋಕೋ-ಕೋಲಾ ಒಳಗಡೆ ಎಂಟ್ರಿ ಆಯ್ತು ಅಂದ್ರೆ ಶೂ ಹಾಕಬೇಕು, ಜಾಕೆಟ್ ಹಾಕಬೇಕು, ನೀಟಾಗಿರ್ಬೇಕು ಫುಲ್ಲು. ಸಾಕಷ್ಟಿತ್ತು. ಡ್ರಿಂಕ್ಸ್ ಮಾಡಿದ್ರೆ ಅಲೋ ಮಾಡಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಸರ್ ಎಲ್ಲೆಲ್ಲಿ ಲೋಡ್ ಆಗುತ್ತೆ ಕೋಕೋ-ಕೋಲಾ? ಇದ್ರಲ್ಲಿ ಆಗುತ್ತೆ, ನಮ್ಮ ಬಿಡದಿಲ್ಲೇ ಮೇನ್ ಜಾಸ್ತಿ ಇದಾಗೋದು ನಮ್ಮ ಕರ್ನಾಟಕದಲ್ಲಿ ಬಿಡದಿ ಆಗುತ್ತೆ. ಓಕೆ, ಅದು ಬಿಟ್ರೆ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಕೆ, ಅದು ಬಿಟ್ರೆ ಚೆನ್ನೈಲಿ ಆಗುತ್ತೆ. ಓಕೆ, ಅದು ಬಿಟ್ರೆ ಮಹಾರಾಷ್ಟ್ರ ಎಲ್ಲ ಕಡೆ ಆಗುತ್ತೆ. ಆಂಧ್ರದಲ್ಲಿ ಆಗುತ್ತೆ. ಎಲ್ಲ ಕಡೆ ಹೋಗಿ ಲೋಡ್ ಮಾಡ್ಕೊ ಬರ್ತೀರಾ? ಎಲ್ಲಾ ಕಡೆನೂ ಎಲ್ಲೆಲ್ಲಿ ಪ್ಲಾಂಟ್ ಇದೈತೆ ಅಲ್ಲಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಗೋವಾಗೆ ವಾಟರ್ ಬೇಕಾಗಿರುತ್ತೆ. ಓಕೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರಲ್ಲ, ಇಲ್ಲಿ ಸ್ಟಾಕ್ ಇರಲ್ಲ. ಬಿಡದಿ ಸ್ಟಾಕ್ ಇರುತ್ತೆ, ಬಿಡದಿಯಿಂದ ಇಲ್ಲಿ ಡಂಪ್ ಮಾಡಿಸ್ತಾರೆ ಗೋವಾಗೆ ವಾಟರ್ನ. ಒಂದೇ ಸಲ 5 ಗಾಡಿ 6 ಗಾಡಿ ಲೋಡ್ ಮಾಡಿ ಕಳಿಸ್ತಾರೆ ಗೋವಾಗೆ ವಾಟರ್ನ. ಇಲ್ಲೇನ್ ಜಾಸ್ತಿ ಇರುತ್ತೆ ಸ್ಟಾಕು, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಬೇರೆ ಕಡೆ ಕಳಿಸ್ತಾರೆ. ಗೋವಾದಲ್ಲಿ ಇವಾಗ ನಮ್ದು ಮಾಮೂಲಿ ಬಾಟ್ಲು ಬರುತ್ತಲ್ಲ, ಓಕೆ, ಆ ತರದ್ದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಜಾಸ್ತಿ. ಅಲ್ಲಿಂದ ತುಂಬ್ಕೊಂಡ್ ಬಂದಿದ್ದೀವಿ. ಗೋವಾದಿಂದ ತುಂಬ್ಕೊಂಡ್ ಬಂದಿದ್ವಿ. ಗೋವಾದಿಂದ ಹುಬ್ಳಿಗೆ ಹೋಗ್ತೀವಿ. ಸರ್, ರಿಟರ್ನ್ ಲೋಡ್ ಇರುತ್ತೆ? ರಿಟರ್ನ್ ಲೋಡ್ ಇರುತ್ತೆ, ಎಲ್ಲಾ ಕಡೆನೂ ರಿಟರ್ನ್ ಲೋಡ್ ಇರ್ತದೆ. ನಾವು ಎಲ್ಲೇ ಹೋದ್ರು ರಿಟರ್ನ್ ಲೋಡ್ ಮಾಡ್ಕೊಂಡೇ ಬರ್ಬೇಕು. ಓಕೆ ಸರ್, ಈ ಗಾಡಿ ಕೋಕೋ-ಕೋಲಾ ಬಿಟ್ಟು ಮತ್ತೆ ಬೇರೆ ಯಾವ್ದಕ್ಕೂ ಹೋಗಲ್ವಾ? ಬೇರೆ ಯಾವ್ದಕ್ಕೂ ಹೋಗಲ್ಲ, ಬರೀ ಕೋಕೋ-ಕೋಲಾಗೆ ಅಂತಾನೆ ಮಾಡಿರೋದು. ಬೇರೆ ಏನು ಒಂದು ಲೋಡ್ ಬೇರೆ ಏನು ಹೊಡೆಯಲ್ಲ. ಓಕೆ, ಆದ್ರೆ ಕೋಕೋ-ಕೋಲಾ ಐಟಮ್ ಅಷ್ಟೇ ಹೊಡೆಯೋದು, ಜ್ಯೂಸ್ ಅಷ್ಟೇ. ಕೋಕೋ-ಕೋಲಾ ಒಂದೇ ಜ್ಯೂಸ್, ಯಾವ್ದು ಇಲ್ಲ. ಅದಕ್ಕೆ ಅಂತಾನೆ ಮಾಡಿರೋದು. ಗಾಡಿಗೆ ಸೈಡ್ ಡೋರ್ ಎಲ್ಲ ಓಪನ್ ಆಗುತ್ತೆ, JCP ಎಲ್ಲ ಲೋಡ್ ಆಗೋದಲ್ವಾ. ಓಕೆ, ಇದು ಬೇರೆ ಲೋಡ್ಗೆ ಅಡ್ಜಸ್ಟ್ ಆಗಲ್ಲ ಗಾಡಿ. ಅದಕ್ಕೆ ಅಂತಾನೆ 24 ಅಡಿ ಗಾಡಿ ತಗೊಂಡಿದ್ದಾರೆ. 12 ಟನ್ ಪಾಸಿಂಗ್ ತಾನೇ ಲೋಡ್ ಆಗೋದು. ಪಾಸಿಂಗ್ ಮೇಲೆ ಒಂಚೂರು ಏನು ಲೋಡ್ ಆಗಲ್ಲ. 12 ಪ್ಯಾಲೆಟ್ ಲೋಡ್ ಆಗುತ್ತೆ. 12 ಟನ್ ಬರುತ್ತೆ. 12 ಟನ್, 1 ಪ್ಯಾಲೆಟ್ 1 ಟನ್ ಬರುತ್ತೆ. 1 ಟನ್ ಬರುತ್ತೆ 1 ಪ್ಯಾಲೆಟ್. ಓಕೆ ಸರ್, ಇದು ಲೆಂತಿ ಅಲ್ವಾ ಗಾಡಿ? ಹೌದು, 24 ಅಡಿ ಗಾಡಿ ಇದು. ಕಂಟೈನರ್ ಅಷ್ಟು ಲೆಂತಿ? ಹೌದು, ಇದು ಕಂಟೈನರ್ ಚಾರ್ಜಿ. ಕಂಟೈನರ್ ಚಾರ್ಜಿ ಅಂದ್ರೆ ಮಾಮೂಲಿ ಇದಕ್ಕೆ ಅಂತಾನೆ ತಗೊಂಡಿರೋದು ಇವರು. ಓಕೆ, ಚಾರ್ಜಿ ತಗೊಂಡು ನಮ್ಗೆ ಇದೇ ತರ ಬೇಕಂತ. ಹೌದು, ಕಂಪ್ನಿಯಿಂದ ತಗೊಂಡಿರೋದು. ಇವು ಟಾಟಾದವು, ಈಚರು ಎಲ್ಲ ಕಂಪ್ನಿದು ಆಯ್ತು. ಎಲ್ಲ ಸೇಮ್ ಲೆಂತ್? ಎಲ್ಲ ಸೇಮ್ ಲೆಂತ್, ಎಲ್ಲ 24 ಅಡಿ. ಓಕೆ, ಇದಕ್ಕಿಂತ ಚಿಕ್ಕ ಗಾಡಿ ನಡೆಯೋದಿಲ್ಲ ಅಲ್ವಾ? ಚಿಕ್ಕ ಗಾಡಿ ಅದೇ ಲೋಕಲ್ ಮಾಡ್ಕೊಂತಾರೆ. ಲೋಕಲ್ ಅಂದ್ರೆ ಅಲ್ಲಲ್ಲೇ ಬರೀ ಸಿಟಿ ಹೊಡಿಯಕ್ಕೆ. ಓಕೆ, ಸಣ್ಣ ಪುಟ್ಟ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಅವ್ರಿಗೆ ಹೊಡಿಯಕ್ಕೆ ಅಲ್ಲೇ ಲೋಕಲ್ಗೆ ಸಣ್ಣ ಚಿಕ್ಕ ಗಾಡಿ ಇರ್ತವೆ. 4 ವೀಲ್ 6 ವೀಲ್ ಮಾಮೂಲಿ ಸಣ್ಣ ಪುಟ್ಟ ಅಲ್ಲೇ ಲೋಕಲ್ ಹೊಡ್ಕೊಳಕ್ಕೆ ಮಾಡ್ಕೊತಾರೆ. ಸರ್, ಈ ಕಂಪನಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ಯೂಟಿ ಮಾಡ್ತಾ ಇದ್ದು? ಇವ್ರದ್ದು ಟೆಂಡರ್ ಆಗಿರೋದೇ 2 ವರ್ಷ ಆಯ್ತು. ಓಕೆ, 2 ವರ್ಷ ಆಯ್ತು ಗಾಡಿ ಇವ್ರ ಟೆಂಡರ್ ಆಗಿ. ಬಾಲಾಜಿ ಅವ್ರದ್ದು? ಬಾಲಾಜಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಇವ್ರಿಗೆ ಆದ್ಮೇಲೆ ಆದಾಗಿಂದನೂ ನಾವು ಪರ್ಮನೆಂಟ್ ಆಗಿ ಓಡಿಸ್ತಾ ಇದೀವಿ. ಮೊದ್ಲು 6 ವೀಲ್ ಅಲ್ಲೇ ಲೋಕಲ್ ಓಡಿಸ್ತಾ ಇದ್ವಿ. ಓಕೆ, ಊರಲ್ಲೇ? ಅಲ್ಲೇ ಬೆಂಗಳೂರು ಸಿಟಿ ಒಳಗಡೆ ಓಡಿಸ್ತಾ ಇದ್ವಿ. ಈಗ ಲಾಂಗ್ ಗಾಡಿ ಕೊಟ್ಟವ್ರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಚೆನ್ನಾಗಿ ಲಾಂಗ್ ಹೋಗ್ತಾರೆ, ಡ್ಯೂಟಿ ಮಾಡ್ತಾರೆ. ಆಮೇಲೆ ಘಾಟ್ ಸೆಕ್ಷನ್ ಇಳಿಸ್ಬೇಕು,
ರಿಮಾರ್ಕ್ ಇರಬಾರ್ದು. ರಿಮಾರ್ಕ್ ಅದೇನೆ, ಏನು ಡ್ರಿಂಕ್ಸ್ ಪಂಕ್ಸ್ ಮಾಡ್ಕೊಂಡು ಇದ್ ಮಾಡಬಾರ್ದು ಅಂತವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಲಾಂಗ್ ಹಾಕ್ತಾರೆ. ಲಾಂಗ್ ಹಾಕ್ತಾರೆ. ಫಸ್ಟ್ ಲೋಕಲ್ ಎಲ್ಲ ಮಾಡ್ಬೇಕು. ಓಕೆ. ಲೋಕಲ್ ಮಾಡಿ ಅವ್ರಿಗೆ ಯಾರ್ಯಾರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತದೆ ಅಂತವ್ರಿಗೆ ಮಾತ್ರ ಲಾಂಗ್ ಹಾಕ್ತಾರೆ. ಲಾಂಗ್ ಹಾಕ್ತಾರೆ. ಲಾಂಗ್ ಕೊಡ್ತಾರೆ. ಸರ್ ಈ ಗಾಡಿ ಬಂದ್ಮೇಲೆ ಸರ್ ಎಲ್ಲೆಲ್ಲಿ ಲಾಂಗ್ ಸುತ್ತಾಡಿದ್ದೀರಾ? ನಾವು ಆಲ್ ಓವರ್ ಎಲ್ಲಾ ಕಡೆ ಸುತ್ತಾಡಿದ್ವಿ. ಕೇರಳ ಜಾಸ್ತಿ ಹೊಡಿತಿದ್ವಿ. ಎಲ್ಲಿಂದ? ಬೆಂಗಳೂರಿಂದ? ಬೆಂಗಳೂರಿಂದ ಕೇರಳ ಹೊಡಿತಾ ಇದ್ವಿ. ಕೇರಳದಲ್ಲಿ ಕೊಚ್ಚಿನಲ್ಲಿ ಒಂದು ಡಿಪೋ ಐತೆ, ಕ್ಯಾಲಿಕಟ್ ಅಲ್ಲಿ ಒಂದು ಡಿಪೋ ಐತೆ. ಓಕೆ. ಅಲ್ಲಿ ಹೊಡಿತಾ ಇದ್ವಿ ಜಾಸ್ತಿ ನಾವು. ಅದು ಬಿಟ್ರೆ ಚೆನ್ನೈಗೆ ಹೋಗ್ತೀವಿ. ಅದು ಬಿಟ್ರೆ ಹಿಂಗ್ ಗೋವಾ ಬರ್ತೀವಿ, ಆಂಧ್ರ ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲ ಒಂದ್ ದಿವಸ ಬಂದ್ರೆ ಒಂದು 5-6 ದಿನ ಆಗುತ್ತೆ. ಒಂದು ಟ್ರಿಪ್ ಬ್ಯಾಕ್ ಟು ಬೆಂಗಳೂರು ಹೋಗೋಷ್ಟು. ಓಕೆ. ಬಂದ್ ಹೋಗ್ಲಿಕ್ಕೆ 5-6 ದಿನ ಆಗುತ್ತೆ. 5 ದಿನ 6 ದಿನ ಆಗುತ್ತೆ. ಸರ್ ಟೈಮಿಂಗ್ಸ್ ಏನ್ ಕೊಡ್ತಾರ ಕಂಪ್ನಿಯಿಂದ? ಇಲ್ಲ, ಟೈಮಿಂಗ್ಸ್ ಏನ್ ಕೊಡಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳೋದು. ಏನು ರಿಸ್ಕ್ ತಗೊಂಡು ಏನು ಇದ್ ಮಾಡಲ್ಲ. ಅರ್ಜೆಂಟ್ ಇಲ್ಲ, ಏನಿಲ್ಲ. ಅವ್ರಿಗೆ ಏನಾದ್ರೂ ಮಾಲ್ ಅರ್ಜೆಂಟ್ ಇದ್ರೆ ಮಾತ್ರ ಸ್ವಲ್ಪ ಇದ್ ಮಾಡ್ತಾರೆ ಕೆಲವರು. ಸ್ವಲ್ಪ ಬೇಗ ಬನ್ನಿ, ಸ್ಟಾಕ್ ಅರ್ಜೆಂಟ್ ಐತೆ ಅಂತ. ಇಲ್ಲಾಂದ್ರೆ ಏನು ನಮಗೆ ಇದೇ ಟೈಮ್ಗೆ ಹೋಗಿ ಖಾಲಿ ಮಾಡ್ಬೇಕು, ಹಿಂಗೆ ಬರ್ಬೇಕು ಅಂತ ಏನು ಹೇಳಲ್ಲ. ರೂಲ್ಸ್ ಆತರ ಏನು ರೂಲ್ಸ್ ಮಾಡಿಲ್ಲ. ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಮಾಡಿ ಅಂತಾನೆ ಹೇಳ್ತಾರೆ. ಓಕೆ ಸರ್. ಬಿಡದಿಯಲ್ಲಿ ಒಂದ್ ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಕೋಕೋ ಕೋಲಾ? ಒಂದ್ ದಿನಕ್ಕೆ ಕಮ್ಮಿ ಅಂದ್ರೂ ಪ್ಲಾಂಟ್ 4-5 ಕಡೆ ಲೋಡ್ ಆಗುತ್ತೆ ಅವು. ಓಕೆ. ಒಂದೇ ಪ್ಲಾಂಟ್ ಅಲ್ಲ, ಸಪರೇಟ್ ಇದೆ ಅಂದ್ರೆ ಸಪ್ರೇಟ್. ಒಂದ್ರಲ್ಲಿ 2 ಲೀಟರ್ ಆ ತರದ ಲೋಡ್ ಮ್ಯಾನುಫ್ಯಾಕ್ಚರ್ ಆಯ್ತದೆ. ಇನ್ನೊಂದ್ ಕಡೆ ಬರೀ ವಾಟ್ರೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇನ್ನೊಂದ್ ಕಡೆ ಬರೀ ಚಿಕ್ಕ ಜ್ಯೂಸ್ ಲೋಡ್ ಆಗುತ್ತೆ, ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದೇ ಮ್ಯಾನುಫ್ಯಾಕ್ಚರ್ ಅಲ್ಲಿ ಒಂದು 4 ಪ್ಲಾಂಟ್ ಅವೆ. 4 ಪ್ಲಾಂಟ್ ಅವೆ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲಿ. ಅವೆಲ್ಲ ತಗೊಂಡು ಸೇರಿಸಿ ಒಂದ್ ಕಡೆ DC ಅಂತ ಮಾಡವ್ರೆ. ಅಲ್ಲಿಂದ ಅಲ್ಲಿಗೆ ತಂದು ಡಂಪ್ ಮಾಡ್ಕೊತಾರೆ. ಒಂದು 60% DC ಅಂತ ಐತೆ, ಅಲ್ಲಿಂದ ಲೋಡ್ ಆಗುತ್ತೆ. ಮಿಕ್ಸಿಂಗ್ ಎಲ್ಲಾ ತರ ಐಟಮ್ ಇರುತ್ತಲ್ಲ, ಅದು DC ಅಂತ ಐತೆ. ಅಲ್ಲಿಂದ ಲೋಡ್ ಆಗುತ್ತೆ. ಮಿಕ್ಕಿದೆಲ್ಲ ಪ್ಲಾಂಟ್ ಭಾರತೀಯಂ ಅಂತ ಐತೆ, ಗ್ರೀನ್ ಫೀಲ್ಡ್ ಅಂತ ಐತೆ. ಮೇನ್ ಅಲ್ಲೆಲ್ಲ ಬಲ್ಕ್ ಐಟಮ್ ಎಲ್ಲ ಅಲ್ಲಿ ಲೋಡ್ ಆಗುತ್ತೆ. ಅಲ್ಲಿ ಬಲ್ಕ್ ಲೋಡ್ ಆರ್ಡರ್ ಇದ್ರೆ ಅಲ್ಲಿ ಲೋಡ್ ಆಗುತ್ತೆ. ಈ ಮಾಮೂಲಿ ಮಿಕ್ಸಿಂಗ್ ಎಲ್ಲ ಇದ್ರೆ DC ಅಂತ ಐತೆ, DC ಲೋಡ್ ಆಗುತ್ತೆ. ಎಲ್ಲ ಅಲ್ಲೇ ಸರೌಂಡಿಂಗ್. ಸೊ ಒಂದು 2 ಕಿಲೋಮೀಟರ್ ಸರೌಂಡಿಂಗ್ ಅವೇ ಎಲ್ಲ ಅಲ್ಲೆಲ್ಲ ಲೋಡ್ ಆಗುತ್ತೆ. ಓಕೆ ಸರ್. ಇವಾಗ ಫ್ಯೂಚರ್ ಅಲ್ಲಿ ಬೇರೆ ಕಂಪ್ನಿಗೆ ಟೆಂಡರ್ ಆದ್ರೆ ಆ ಕಂಪ್ನಿ ಹೋಗ್ತೀರಾ ಮತ್ತೆ? ಏನು ಮಾಡಕ್ಕಾಗಲ್ಲ. ಇವಾಗ ಈ ಗಾಡಿ ಇವ್ರದ್ದು ಪರ್ಮನೆಂಟ್ ಆಗಿ 5 ವರ್ಷ ಇದ್ರೆ ಇವ್ರದ್ದು ಓಡಿಸ್ತೀವಿ. ತಿರ್ಗಾ ಇವ್ರಿಗೆ ಆದ್ರೆ ತಿರ್ಗಾ ಇವ್ರದ್ದು ಓಡಿಸ್ತೀವಿ. ಅದೇ ಚೆನ್ನಾಗಲ್ವಾ? ಹೌದು. ನಮ್ಗೇನ್ ಇದ್ರಲ್ಲಿ ನಮ್ಗೆ ಸ್ಯಾಲ್ರಿ ನಮ್ಗೆ ಬಂದು 10ನೇ ತಾರೀಕು ಫಿಕ್ಸ್. ಮಂತ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಸರ್? ಮಂತ್ಲಿ ನಮ್ಗೆ 27,000 ಕೊಡ್ತಾರೆ. ಫಿಕ್ಸ್ ಎಂಟ್ರಿ ಅಂತಲ್ಲ. ಇಲ್ಲ, 27,000 ಸಂಬಳ ಸ್ಯಾಲ್ರಿ ಬರುತ್ತೆ. ಓಕೆ. ಎಕ್ಸ್ಟ್ರಾ ರೋಡ್ ಖರ್ಚಿಗೆ ನಮ್ಗೆ ಕೊಡ್ತಾರೆ. ಒಂದ್ ಟ್ರಿಪ್ ಎಷ್ಟು ಕೊಡ್ತಾರೆ ಸರ್ ರೋಡ್ ಖರ್ಚು ಅಂತ? ಒಂದ್ 3,000 ಕೊಡ್ತಾರೆ. ಒಂದ್ ಸೈಡ್ಗೆ ಒಂದ್ 3,000 ಕೊಡ್ತಾರೆ. ಓಕೆ. ಅದು ಎಲ್ಲಾ ಕಡೆ ಫಿಕ್ಸ್? ಎಲ್ಲಾ ಕಡೆ ಅಂತೆಲ್ಲ ಕಿಲೋಮೀಟರ್ ವೈಸ್ ಲೆಕ್ಕ ಹಾಕ್ತಾರೆ. ಜಾಸ್ತಿ ವೇರಿಯೇಷನ್ ಬಂದ್ರೆ ಜಾಸ್ತಿ ಬರುತ್ತೆ. ಒಂದೊಂದ್ ಕಡೆ 4,000 ಬರುತ್ತೆ, ಒಂದೊಂದ್ ಕಡೆ 2,000 ಬರುತ್ತೆ. ಆತರ ಏನಿಲ್ಲ. ರೋಡ್ ಖರ್ಚಿಗೆ ಕೊಡ್ತಾರೆ. ನಮ್ಮ ಊಟ ನಾಷ್ಟ ಖರ್ಚಿಗೆ ಎಲ್ಲ ಆಗುತ್ತೆ. ಓಕೆ. ಅದೇನ್ ಫಿಕ್ಸ್ ಸ್ಯಾಲ್ರಿ? ಅದು ಸೇವಿಂಗ್ ಸ್ಯಾಲ್ರಿ ಸೇವಿಂಗ್ ಆಗುತ್ತೆ. ಅವ್ರು ಮೇಲ್ಗಡೆ ಕೊಡೋದು ಬಾಟಾ ಅಂತ ಕೊಡ್ತಾರಲ್ಲ, ಅದು ರೋಡ್ ಖರ್ಚಿಗೆ ಅಂತ ಆಗುತ್ತೆ. ಏನು ಇದೇನಿಲ್ಲ ಸರ್. ಚೆನ್ನಾಗೈತಾ ಕಂಪನಿ? ಚೆನ್ನಾಗಿ ನೋಡ್ಕೊತಾರೆ. ನಮ್ಗೇನು ನಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನು ಆತರ ಇದಿಲ್ಲ. ಆರಾಮಾಗಿ ರಿಸ್ಕ್ ಕೊಡಲ್ಲ. ಓಕೆ ಸರ್. ತುಂಬಾ ಜನ ಹಿಂದಿ ಡ್ರೈವರ್ಸ್ ಇದಾರಲ್ವಾ? ಸ್ವಲ್ಪ ಹಿಂದಿಯವರು ಇದಾರೆ. ಅವರು ಸುಮಾರು ಜನ ಇದಾರೆ. ನಮ್ಮವರು ಇದಾರೆ. ಕೆಲವರು ನಮ್ಮವ್ರು ಏನು ಅಂದ್ರೆ ಅಲ್ಲೇ ಲೋಕಲ್ ಅಲ್ಲಿ ಇರೋರಲ್ವಾ, ಅಲ್ಲೇ ಲೋಕಲ್ ಮಾಡ್ಕೊಂತಾರೆ. ಅವ್ರಿಗೆ ಮನೆಗೆ ಹೋಗುತ್ತಾರ. ಸಂಜೆ ಆಯ್ತು ಅಂದ್ರೆ ಮನೆಗೆ ಹೋಗುತ್ತಾರ. ಇಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಸಾಯಂಕಾಲ ಲೋಡ್ ಆಗುತ್ತೆ, ಲೋಡ್ ಮಾಡ್ಕೊಂಡು ತಗೊಂಡ್ ನಿಲ್ಸ್ಕೊಂತಾರೆ. ನಾಳೆ ನೈಟ್ ಹೋಗಿ ಪಾಯಿಂಟ್ಗೆ ಹಾಕೊಂತಾರೆ, ಖಾಲಿ ಮಾಡ್ಕೊಂಡು ತಿರ್ಗಾ ಬರ್ತಾರೆ. ಯಾವ್ದು ಬೆಸ್ಟ್ ಸರ್? ಲಾಂಗ್ ಬೆಸ್ಟ್, ಲೋಕಲ್ ಬೆಸ್ಟ್? ಕೆಲವ್ರಿಗೆ ಅಡ್ಜಸ್ಟ್ ಆದಂಗೆ. ಇವಾಗ ನಮ್ಗೆಲ್ಲ ಲೋಕಲ್ ಅಲ್ಲಿ ಅಡ್ಜಸ್ಟ್ ಆಗಲ್ಲ. ನಾವು ಲಾಂಗ್ ಹೊಡೆದು ರೂಢಿ ಆಗ್ಬಿಟ್ಟು ನಾವು ಬರೀ ಲಾಂಗ್ ಇದ್ ಮಾಡ್ತೀವಿ. ನಮಗೂ ಏನಿಲ್ಲ, ಒಂದಿನ ರೆಸ್ಟ್ ಕೊಡ್ತಾರೆ. ಇವಾಗ ಇಲ್ಲಿಂದ ಹೋಗಿ ಖಾಲಿ ಮಾಡ್ಕೊಂಡು ಬಿಡದಿಗೆ ಹೋದ್ರೆ ಓಕೆ ತಗೊಂಡೋಗಿ ಪಾರ್ಕಿಂಗ್ ಹಾಕ್ಬಿಡ್ತೀವಿ. ಪಾರ್ಕಿಂಗ್ ಹಾಕ್ಬಿಟ್ಟು ಒಂದಿನ ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂತೀವಿ. ಸ್ನಾನ ಮಾಡ್ಕೊಂಡು ಮಾಮೂಲಿ ಒಂದಿನ ಮನೇಲಿ ಇದ್ದು ಮಾರನೆಗೆ ಬರ್ತೀವಿ. ಒಂದು 12 hours ಇದ್ಕೊಡ್ತಾರೆ. ಆಮೇಲೆ ಫೋನ್ ಮಾಡ್ತಾರೆ, ರೈಟರ್ಗಳು ಇದಾರೆ ಬನ್ನಿ ಅಂತ. ಇವತ್ತು ಲೋಡ್ ಹಾಕ್ತೀನಿ ಬನ್ನಿ ಅಂತ ಕೇಳಿರ್ತಾರೆ. ಹೋದ್ರೆ ಇದ್ ಮಾಡ್ಬೋದು. ಏನಿಲ್ಲ, ಸೀರಿಯಲ್ ಹಾಕ್ತೀವಿ. ಓಕೆ. ಸೀರಿಯಲ್ ಅಲ್ಲಿ ಬಂದಾಗ ಇದಾಗುತ್ತೆ. ಸೀರಿಯಲ್ಗೆ. ಸರ್ ಇವಾಗ ಗೋವಾ ಬಂದಿದ್ದೀರಲ್ವಾ, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತ ಗೊತ್ತಿದ್ಯಾ ನಿಮ್ಗೆ? ಇವಾಗ ಹುಬ್ಳಿಗೆ ಹೋಗ್ತೀವಿ. ಹುಬ್ಳಿ ಖಾಲಿ ಮಾಡ್ಬಿಟ್ಟು ತಿರ್ಗಾ ಹುಬ್ಳಿಯಿಂದ ಬೆಂಗಳೂರು ಲೋಡ್ ಆಗುತ್ತೆ. ಹುಬ್ಳಿಯಿಂದ ತಿರ್ಗಾ ಬೆಂಗಳೂರು ಲೋಡ್ ಆಗುತ್ತೆ. ಬೆಂಗಳೂರು ಖಾಲಿ ಮಾಡ್ಬಿಟ್ಟು ಒಂದಿನ ರೆಸ್ಟ್ ಮಾಡಿ ಮಾರನೆಗೆ ಲೋಡ್ ಮಾಡ್ತೀವಿ. ಅಲ್ಲಿಂದ ಬೆಂಗಳೂರಿಂದ ಗೊತ್ತಾಗಲ್ಲ ಎಲ್ಲಿಗೆ ಅಂತ?
ಹೇಳ್ತಾರೆ ಇದು ನಮ್ಗೆ ಮಾಮೂಲಿ ಟೆಂಡರ್ ಹಾಕ್ಬಿಡ್ತಾರೆ ನಮ್ಗೆ ಇದ್ರಲ್ಲಿ ಮೊಬೈಲಲ್ಲಿ ಬರುತ್ತೆ. ಓಕೆ, ಈ ಮಂತ್ ಪೂರ್ತಿ ಇಲ್ಲೇ ಅಂತ. ಈ ಮಂತ್ ಪೂರ್ತಿ ಅಂತಲ್ಲ, ಇವತ್ತು ಇಲ್ಲಿಗೆ ಆಗ್ತಾ ಇದೀನಿ ಲೋಡು ಅಂತ. ಓಕೆ, ಮೊದ್ಲೇ ಹಾಕ್ಬಿಡ್ತಾರೆ. ಹಾ, ನಮ್ಗೆ ಹಾಕ್ತಾರೆ ನೋಡಿ. ಇವಾಗ ಗಾಡಿ ನಂಬರ್ ಹಾಕ್ಬಿಟ್ಟು, ಓಕೆ ನೋಡಿ ಇವಾಗ ನಮ್ ಗಾಡಿ ನಂಬರ್ KA50B9598 ಅಂತ ಹಾಕ್ಬಿಟ್ಟು ನೋಡಿ ಇಲ್ಲಿ ಹಾಕಿದ್ದಾರೆ, ಗೋವಾ ಟು ಹುಬ್ಳಿ ಡಿಪೋ ಅಂತ. ಇಲ್ಲಿ ID ನಂಬರ್ ಬರುತ್ತೆ. ಓಕೆ, ಸಿಸ್ಟಮ್ ಎಂಟ್ರಿ ನಿಮ್ಗೆ ಕಾಣಿಸ್ಬಿಡ್ತಾರೆ. ಹಾ, ನೋಡಿ ಇದು ಲೋಡ್ ID. ID ನಂಬರ್, ಈ ನಂಬರ್ ತಗೊಂಡು ಎಂಟ್ರಿ ಮಾಡ್ಸಿದ್ರೆ ನಮ್ ಗಾಡಿ ನಂಬರ್ಗೆ ಇದಾಗ್ಬಿಡ್ತದೆ. ಲೋಡ್ ಕರೀತಾರೆ, ಲೋಡ್ಗೆ ಕರೆದ್ಬಿಟ್ಟು ಲೋಡ್ ಮಾಡ್ತಾರೆ. ಓಕೆ ಸರ್, ಕಂಪನಿ ರೂಲ್ಸ್ ಏನೇನು ಇರುತ್ತೆ ಸರ್ ಈ ಕಂಪನಿಯಲ್ಲಿ? ಕಂಪನಿಯಲ್ಲಿ ಏನ್ ಮಾಮೂಲಿ ಡ್ರಿಂಕ್ಸ್ ಮಾಡಬಾರ್ದು. ಓಕೆ, ಆಮೇಲೆ ನೀಟಾಗಿರ್ಬೇಕು. ಅಲ್ಲಿ ಯಾರ ಹತ್ರನು ಸೆಕ್ಯೂರಿಟಿಗಳ ಹತ್ರ ಮಿಸ್ಬಿಹೇವ್ ಮಾಡಬಾರ್ದು. ಮಾಮೂಲಿ ಸೇಫ್ಟಿ ಮೆಜರ್ ಎಲ್ಲ ಫಾಲೋ ಮಾಡ್ಬೇಕು. ಓಕೆ ಸರ್, ಡ್ರೈವರ್ ಸೇಫ್ಟಿ ಅಂತ ಆದ್ರೆ ಏನಾದ್ರು ಇದೆಯಾ ಈ ಕಂಪನಿಯಲ್ಲಿ? ಡ್ರೈವರ್ ಸೇಫ್ಟಿನೇ ಎಲ್ಲಾನು, ಪ್ರತಿಯೊಂದನು. ಏನು ರಿಸ್ಕ್ ತಗೊಂಡು ಮಾಡೋ ತರ ಏನಿಲ್ಲ. ಲೋಡಿಂಗ್ ಟೈಮ್ ಅಲ್ಲಿ ಬೆಲ್ಟ್ ಹಾಕೋಬೇಕು, ಬೆಲ್ಟ್ ಹಾಕಬೇಕು, ಶೂ ಹಾಕಬೇಕು, ಜಾಕೆಟ್ ಹಾಕಬೇಕು, ಅವೆಲ್ಲ ಇರ್ತದೆ. ಏನು ರನ್ನಿಂಗ್ ಅಲ್ಲಿ ಹೆಂಗೆ ಇದು ಮಾಡ್ಕೊಂಡಿದ್ರು, ಬಟ್ ಅಲ್ಲಿ ಕಂಪ್ನಿ ಒಳಗಡೆ ಮಾತ್ರ ನೀಟಾಗಿರ್ಬೇಕು. ಹೌದು, ಆ ತರ. ಫೋನ್ ಯೂಸ್ ಮಾಡುವಂಗಿಲ್ಲ, ಫೋನಲ್ಲಿ ಯೂಸ್ ಮಾಡೋಗಿಲ್ವಾ? ಎಲ್ಲ ಚೆನ್ನಾಗೈತೆ. ಚೆನ್ನಾಗೈತೆ. ನಮ್ಗೆ ಅಂದ್ರೆ ರೂಢಿ ಆಗ್ಬಿಟ್ಟಿದೆಲ್ಲ, ಬರೀ ಅದೇ ಕೆಲಸ ಅದ್ರಲ್ಲೇ ಇದ್ದು ರೂಢಿ ಆಗ್ಬಿಟ್ಟಿದೆಲ್ಲ. 12 ವರ್ಷದಿಂದ 12 ವರ್ಷ ಆಯ್ತು. ಅವಾಗಿಂದ ನಮ್ಗೇನು ಅದೇ ಏನು ಅನ್ಸ್ತಾ ಇಲ್ಲ. ಏನು ಸರ್, ಒಬ್ಬರೇ ಇರೋದಲ್ವಾ ಪ್ರತಿಯೊಂದು ಗಾಡಿಲೂ? ಹೌದೌದು, ಒಬ್ಬೊಬ್ರೆ. ಯಾವಕ್ಕೂ ಕಂಡಕ್ಟರ್ ಇಲ್ಲ? ಇಲ್ಲ, ಕಂಡಕ್ಟರ್ ಇಲ್ಲ. ಪ್ರತಿಯೊಂದು ಗಾಡಿಗೆ ಒಬ್ಬರೇ? ಎಲ್ಲದಕ್ಕೂ ಒಬ್ರು. ಟ್ರೈಲರ್ಗಳು ಮಾತ್ರ ಇಬ್ರು ಕೊಡ್ತಾರೆ. ಇನ್ನು ಈ ಗಾಡಿ 6 ವೀಲ್ 10 ವೀಲ್ ಎಲ್ಲ ಒಬ್ಬೊಬ್ರೆ. ಸರ್, ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗುತ್ತೆ ಸರ್ ಹೆಚ್ಚಾಗಿ? ಲಾಂಗ್ ಅಂದ್ರೆ ಎಲ್ಲಾ ಕಡೆನೂ ಹೋಗ್ತಿವಿ, ಇಂಥ ಕಡೆ ಫಿಕ್ಸ್ ಅಂತಾನೆ ಇಲ್ಲ. ಎಲ್ಲಿಗಾದ್ರೂ ಸರಿ. ಒಂದೊಂದ್ಸಲ ಲೋಡ್ ಗುಜರಾತ್ ಬೇಕಾದ್ರೆ ಗುಜರಾತ್ಗೂ ಬೇಕಾದ್ರೆ ಹಾಕ್ಬಿಡ್ತಾರೆ. ಓಕೆ, ಹಂಗೆ ಆತರ ಇದೆ. ಆ ಕಡೆ ಸ್ಟಾಕ್ ಅರ್ಜೆಂಟ್ ಇತ್ತು ಅಂದ್ರೆ ಅಲ್ಲಿಗೆ ಹಾಕ್ತಾರೆ. ಎಲ್ಲೆಲ್ಲಿ ಇದೆ ಅಂತ ಇಂಥ ಕಡೆ ಅಂತ ಹೇಳೋದಿಲ್ಲ. ಅವ್ರಿಗೆ ಯಾವ ಕಡೆ ಲೋಡ್ ಬರ್ತದೆ ಆ ಕಡೆಗೆ ಹಾಕಿ ಕಳಿಸ್ತಾ ಇರ್ತಾರೆ. ಎಲ್ಲಿಗೆ ಆದ್ರೂ ಹೋಗ್ತಾ ಇರ್ಬೇಕು. ಓಕೆ, ನಮ್ಮ ನ್ಯಾಷನಲ್ ಪರ್ಮಿಟ್ ಒಂದು 40 ಗಾಡಿ ಅವೆ ಅಷ್ಟೇ. ಓಕೆ, ಅವೇ ಜಾಸ್ತಿ ಓಡಾಡೋದು. ಓಕೆ ಸರ್, ಈ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಯಾರನ್ನು ಬರ್ರಿ ಅಂತ ಯಾರು ಕರೆಯಲ್ಲ. ಬರ್ಲೂಬಾರ್ದು ಹೇಳ್ಬೇಕು ಅಂದ್ರೆ. ಏನೋ ಕಲ್ತಿದ್ಮೇಲೆ ಬರ್ಲಿ ಮಾಡಬಹುದು. ಏನು ಜೀವನಕ್ಕೆ ಏನು ತೊಂದರೆ ಏನಿಲ್ಲ. ಜೀವನ ಮಾಡ್ಬೇಕೆ ಒಂದು ಫ್ಯಾಮಿಲಿ ಸಾಕೋಕೆ ಏನು ಇದೇನಿಲ್ಲ. ಒಂದು 27 ಸಂಬಳ ಕೊಡ್ತಾರೆ, ಸ್ಯಾಲ್ರಿ ಉಳ್ಕೋತದೆ. ಎಕ್ಸ್ಟ್ರಾ ಮಾಡಿದ್ರಲ್ಲೂ ಒಂದ್ ಸ್ವಲ್ಪ ಉಳ್ಕೋತದೆ. ಏನು ಎಕ್ಸ್ಟ್ರಾನು ಮಾಡ್ಬೋದಾ? ಏನು ಎಲ್ಲ ಖರ್ಚಾಗಲ್ಲ. ನಾವ್ ಹೆಂಗೆ ಡ್ಯೂಟಿ ಮಾಡ್ತೀವಿ ಹಂಗೆ. ಓಕೆ, ಎಷ್ಟು ಬೇಗ ಟ್ರಿಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಗ ಒಂದ್ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಆಯ್ತದೆ. ಓಕೆ, ಡ್ರೈವರ್ ಮೇಲೆ ಡಿಪೆಂಡ್. ಎಲ್ಲೋ ಅಲ್ಲಿ ಇದ್ ಮಾಡ್ಕೊಂಡು ಕಾಲಾಟೆ ಮಾಡ್ಕೊಂಡು ಮಾಡಿದ್ರೆ ಬೇಗ ಟ್ರಿಪ್ ಆದ್ರೆ ಅವ್ರಿಗೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಆಗುತ್ತೆ. ಹೌದು, ಬಾಟಾ ಅಂತ ಬರುತ್ತಲ್ಲ, ಅದು ಸೇವಿಂಗ್ ಆಗುತ್ತೆ. ಇನ್ನು ಗಾಡಿಲಿ ಅಡಿಗೆ ಗಿಡಿಗೆ ಮಾಡ್ಕೋತೀನಿ ಅಂದ್ರೆ ಅದು ಸೇವಿಂಗ್ಸ್. ಬಾಟಾ ಎಲ್ಲ ಉಳ್ಕೋತದೆ. ಓಕೆ ಸರ್, ನಿಮ್ದು ಡೀಸೆಲ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಫಿಕ್ಸ್ ಅಂತ ಕೊಡ್ತಾರೆ ಈ ರೂಟಿಗೆ? ಹೌದು, ಗಾಡಿಗೆ ಮಾಮೂಲಿ ಮೈಲೇಜ್ ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ. ಡೀಸೆಲ್ ಎಷ್ಟು ಕೊಡ್ತಾರೆ ಸರ್ ಗೋವಾ ಆದ್ರೆ? 5.3 ಕೊಡ್ಬೇಕು ಮೈಲೇಜ್. ಓಕೆ, ಒಂದು 6-6.5 ಬರುತ್ತೆ ಮೈಲೇಜ್. ಅಷ್ಟೇ ಕೇಳ್ತಾರೆ? ಅದೇ ಮಾಮೂಲಿ ಕಿಲೋಮೀಟರ್ ಇದಾಕ್ಬಿಟ್ಟು ಫೋಟೋ ಹಾಕ್ಬೇಕು, ಎಷ್ಟು ಕಿಲೋಮೀಟರ್ ಓಡೋದು ಇವಾಗ ಅಂತ, ಎಷ್ಟು ಡೀಸೆಲ್ ಎಷ್ಟು ಅಂತ ಫುಲ್ ಟ್ಯಾಂಕ್ ಮಾಡ್ತಾರೆ. ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್. ತಿರ್ಗಿ ಅಲ್ಲಿಂದ ಬಂದು ಇವಾಗ ಎಷ್ಟು ಕಿಲೋಮೀಟರ್ಗೆ ಡೀಸೆಲ್ ಬೇಕು ಅಂದ್ರೆ ಹಾಕ್ತಾರೆ. ಡೀಸೆಲ್ ಬೇಕು ನಮ್ಗೆ ಅಂದ್ರೆ ಕೊಡ್ತಾರೆ, ಅದ್ರಲ್ಲಿ ಏನಿಲ್ಲ. ಓಕೆ, ಈ ಗಾಡಿ ಬರುತ್ತಾ ಸರ್ ಮೈಲೇಜ್? ಬರುತ್ತೆ. 6-6.5 ಗಂಟೆ ಬರುತ್ತೆ ಹೈವೇಲಿ. ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ಲಿ ಒಂದು 5 ಚಿಲ್ಲರೆ ಆಗುತ್ತೆ. ಓಕೆ, ಅದು ಟ್ಯಾಲಿ ಆಗ್ಬಿಡತ್ತೆ? ಹೌದೌದು, ವೇರಿಯೇಷನ್ ಬರುತ್ತೆ. ಯಾಕೆಂದ್ರೆ ಲೋಡ್ ಗಾಡಿ ಇಲ್ಲಿ ಒಂದ್ ಸ್ವಲ್ಪ ಕೆಲವು ಇವಾಗ ಗೋವಾದಿಂದ ಸಿಂಗಲ್ ರೋಡು, ಈ ತರ ಹೈವೇ ಹಿಂಗೆ ನ್ಯಾಷನಲ್ ಹೈವೇ 6 ವೇ ಇದ್ರೆ ಒಂದು 6.5 ಬರುತ್ತೆ. 6.5 ಬಂದೇ ಬರುತ್ತೆ. ಕಂಪನಿ ಎಷ್ಟು ಹೇಳತ್ತೆ ಸರ್, ಎಷ್ಟು ಕೊಡ್ಬೇಕಂತ? ಕಂಪ್ನಿ 5.3 ಕೇಳುತ್ತೆ. 5.3 ಮೈಲೇಜ್ 5.3 ಅವ್ರ ಕಂಪ್ನಿಯವ್ರು ಕೊಡ್ಬೇಕು. ಮೇಲೆ ಬಂದಿದ್ದು ನಮ್ಗೆ ಉಳ್ಕೊಳ್ಳುತ್ತೆ. ಅಂದ್ರೆ ನಮ್ ಡೀಸೆಲ್ ಅಲ್ಲಿ ಎಷ್ಟು ಬೇಕು ಅದು ಲೆಕ್ಕ ಹಾಕಿ ಕೊಟ್ಬಿಡ್ತಾರೆ. ಎಷ್ಟು ಕಿಲೋಮೀಟರ್ ಓಡೋದ ಗಾಡಿ ಅಂತ ನೋಡಿ ಚೆಕ್ ಮಾಡ್ತಾರೆ. ಅಷ್ಟರಂಗ್ಲ ಮೈನಸ್ ಮಾಡ್ಬಿಟ್ಟು ಅಷ್ಟು ಕೊಡ್ತಾರೆ. ಅದನ್ನ ನಾವು ಇದು ಮಾಡ್ಕೋಬಹುದು. ಅದೇ ಮಾಮೂಲಿ ಬಂಕಲ್ಲಿ ದುಡ್ಡು ಇಸ್ಕೋಬಹುದು. ಅದೇನ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದು ಕೊಟ್ಬಿಡ್ತಾರೆ. ಅಡ್ಜಸ್ಟ್ಮೆಂಟ್ ಅಲ್ಲೂ ಕೊಡ್ತಾರೆ. ಅದು ಬೇಕಾದ್ರೂ ಮಾಡ್ಕೋಬಹುದು.
ಇಲ್ಲ ಗಾಡಿ ನಮ್ಗೆ ಏನು ಡೀಸೆಲ್ ಏನು ಬೇಡ, ಡೀಸೆಲ್ ನೀವೇ ಇದ್ ಮಾಡ್ಕೊಳ್ಳಿ, ನಮ್ಗೆ ಇಷ್ಟು ಅಂತ ಬಾಟ ಕೊಟ್ಬಿಡಿ ಅಂದ್ರೆ ಅಷ್ಟೇ ಬಾಟ ಕೊಡ್ತಾರೆ. ಆತರ ಎಲ್ಲ ಸ್ಪೆಷಾಲಿಟಿ ಇದೆ. ಆತರ ಎಲ್ಲ ಇದೆ, ಏನು ಇದೇನಿಲ್ಲ. ಇದೇನಿಲ್ಲ. ಅಲ್ಲಿಂದ ಇವಾಗ UP ಇಂದ ಬಂದಿರೋದು ಅದು ಇನ್ನೊಂದ್ ಗಾಡಿ ನೋಡಿ, ಅವ್ನು ಹಿಂದ್ಗಡೆ ಇರೋದಾ? ಹಿಂದಿ ಡ್ರೈವರ್ ಅವ್ನು UP ಡ್ರೈವರ್ ಅವನು. UPಲಿ 15,000 ಸಂಬಳ ಕೊಡೋರು. ಅಲ್ಲಿ UPಲಿ ಗಾಡಿ ಓಡಿಸಿದ್ರೆ ಬೇರೆ ಗಾಡಿಗೆ ಬೇರೆ ಗಾಡಿ ಓಡಿಸಿದ್ರೆ 15,000 ಕೊಡೋ ಸಂಬಳ ಕೊಡೋರಂತೆ. ನೋಡಿ ಅಲ್ಲಿಂದ ಬಂದಾಗ ಇಲ್ಲಿ ಮಾಡ್ತಾನೆ. ಅವ್ರು ಹೋಗೋದೇ ಇಲ್ಲ, ಮನೆಗೆ ಹೋಗಲ್ಲ, 6 ತಿಂಗಳು ಒಂದೊಂದು ವರ್ಷ ಮನೆಗೆ ಹೋಗಲ್ಲ ಅವ್ರು. ಓಕೆ, ಚೆನ್ನಾಗೈತೆ ಅಂತಾರೆ. ಇಲ್ಲಿ ಸಂಬಳ ಚೆನ್ನಾಗೈತೆ, ಇಲ್ಲಿ ಸ್ವಲ್ಪ ಸಂಪಾದನೆ ಚೆನ್ನಾಗೈತಲ್ವಾ. ಇವಾಗ ನೋಡಿ ಅವನು 4 ತಿಂಗಳು ಆಯ್ತು ಬಂದು, 4 ತಿಂಗಳಲ್ಲೇ 1 ಲಕ್ಷ ಮನೆಗೆ ಹಾಕೋಣಂತೆ. ಮನೆಗೆ 1 ಲಕ್ಷ ಕೊಟ್ಟವನಂತೆ ದುಡ್ಡು. ಹಂಗೆ ಸಂಪಾದನೆ ಮಾಡಿ ಉಳಿಸ್ಕೊಳ್ಳೋರ್ಗೆ ಏನು ಇಲ್ಲಿ ನಮ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಚೆನ್ನಾಗೈತೆ. ಆಮೇಲೆ ಸ್ಯಾಲ್ರಿನೂ ಅಷ್ಟೇ ಏನು ಡಿಲೇ ಆಗಲ್ಲ. ಪಕ್ಕ 10ನೇ ತಾರೀಕು ಅಂದ್ರೆ 10ನೇ ತಾರೀಕು ಫಿಕ್ಸ್ ಆಗಿ ಬಂದ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಟಾಟಾ 1512 ಲಾರಿಯ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇನ್ನೂ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ, ವಿಸಿಟ್ ಮಾಡ್ತಾ ಇದ್ದೀರೋ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.